ಶ್ರೀಗಳೇ, ಈಗ ಐವನ್ ಡಿಸೋಜ್ ಅವರು ಒಂದು ವಿಚಾರವನ್ನ ಪ್ರಸ್ತಾಪ ಮಾಡಿದ್ರು. ಆ ರಸ್ತೆಗಳಿಗೆ ನಾವೇನು ಅಕ್ವೈರ್ ಮಾಡ್ತಾ ಇದೀವಿ ಅದಕ್ಕೆ ಪರಿಹಾರ ಕೊಡಬೇಕು ಅಂತಕ್ಕಂಥ ವಿಚಾರ. ಇಲ್ಲಿ ಪರಿಹಾರ ಕೊಡ್ಲಿಕ್ಕೆ ಸಾಧ್ಯ ಇಲ್ಲ ಅಧ್ಯಕ್ಷರೇ. ಕಾರಣ ಏನಂತಂದ್ರೆ ಇವೆಲ್ಲ ಇಲ್ಲಿಗಲ್ ಲೇಔಟ್ಸ್ ಮಾಡ್ಬಿಟ್ಟು ಅವರು ರೆವಿನ್ಯೂ ಲೇಔಟ್ಸ್ಗಳನ್ನ ಮಾರಬೇಕಾದ್ರೆ ಅವರು ನೋಂದಣಿ ಮಾಡ್ತಕ್ಕಂಥ ಸಂದರ್ಭದಲ್ಲಿ ಚೆಕ್ ಬಂದ್ ಆಗ್ತಾರಲ್ಲ ಅಧ್ಯಕ್ಷರೇ, ಚೆಕ್ ಬಂದಲ್ಲಿ ರಸ್ತೆ ಅಂತ ತೋರಿಸಿರ್ತಾರೆ. ರಸ್ತೆ ಅಂತ ತೋರಿಸಿದ ಮೇಲೆ ಅವ್ರಿಗೆ ಅಧಿಕಾರ ಕಳ್ಕೊಂಡ್ರು ಅವರು ಅದನ್ನ ಪರಿಹಾರ ಕೇಳಲಿಕ್ಕೆ. ಆಮೇಲೆ ಅವರು ಮಾಡಿರ್ತಕ್ಕಂಥ ಆ ರಸ್ತೆಗಳು ಚರಂಡಿಗಳು ತುಂಬಾ ಹಾಳಾಗಿರ್ತವೆ. ಅದನ್ನ ನಾವು ಸರ್ಕಾರಕ್ಕೆ ತೆಗೆದುಕೊಂಡು ಅದನ್ನ ರಿಪೇರಿ ಮಾಡಿ ಸಾರ್ವಜನಿಕರು ಓಡಾಡಕ್ಕೋಸ್ಕರ ಮತ್ತೆ ಆ ಮೋರಿಗಿರಿಗಳೆಲ್ಲ ತುಂಬಿರ್ತಾವಲ್ಲ ಅವೆಲ್ಲ ಕ್ಲೀನ್ ಮಾಡ್ಬೇಕಲ್ಲ. ಸಾರ್ವಜನಿಕರ ಆರೋಗ್ಯದ ಮೇಲೆ ಪರಿಣಾಮ ಬೀರ್ತದೆ. ಆ ದೃಷ್ಟಿಯಿಂದ ಪರಿಹಾರ ಕೊಡ್ಲಿಕ್ಕೆ ಸಾಧ್ಯ ಇಲ್ಲ ಅಧ್ಯಕ್ಷರೇ. ನಾವು ಇಲ್ಲಿಗಲ್ ಲೇಔಟ್ಸ್ ಅವ್ರು ಮಾಡಿರ್ತಕ್ಕಂಥ ಇಲ್ಲಿಗಲ್ ಲೇಔಟ್ಸ್ ಲೀಗಲೈಸ್ ಮಾಡ್ತಾ ಇದೀವಿ. ಆ ಜಾಗನ ಅವರ ಸ್ವಂತನ ಅವ್ರ ಹೆಸರಲ್ಲೇ ಇಟ್ರೆ ಮುಂದೊಂದ್ಸಲ ತರಲೆ ಮಾಡ್ತಾರೆ, ಕೋರ್ಟ್ಗೆ ಹೋಗ್ತಾರೆ. ಅದರಿಂದ ಅದನ್ನ ಸರ್ಕಾರದ ಹತ್ತಿಗೆ ತಗೊಳ್ತಾ ಇದೀವಿ. ದಯಮಾಡಿ ಸನ್ಮಾನ್ಯ ವಿಧಾನ ಪರಿಷತ್ ಅದಕ್ಕೆ ಅವಕಾಶ ಮಾಡಿಕೊಡ್ಬೇಕು ಅಂತ ಮನವಿ ಮಾಡ್ತೀನಿ. ಶಿವಕುಮಾರ್ ಹೇಳಿದ್ರು, ಏನ್ ಕೇಳಲಿಲ್ಲ. ಅದು ನನ್ನ ಆಕ್ಷೇಪ ಇಲ್ಲ. ಲೀಗಲ್ ಇದೆ, ಲೀಗಲ್ ಇದ್ದದನ್ನು ಏನ್ ಮಾಡ್ತೀರಿ ಅಂತ ಹೇಳ್ಬೇಕಾ ಬೇಡ? ಇಲ್ದಿದ್ರೆ ಅವರು ಕೋರ್ಟಿಗೆ ಹೋಗ್ತಾರೆ. ನಾಳೆ ಇವರ ಅಭಿವೃದ್ಧಿ ಎಲ್ಲಿ ಆಗ್ತದೆ? ಕುಂಠಿತ ಆಗ್ತದೆ. ಹಾಗೆ ಲೀಗಲ್ ಇದ್ದವ್ರಿಗೆ ಏನ್ ಮಾಡ್ತೀರಿ ಹೇಳಿ? ಇಲ್ಲಿಗಲ್ ಇದ್ದದ್ದು ದಟ್ ಈಸ್ ಯುವರ್ ಪ್ರಾಪರ್ಟಿ, ಯು ಕ್ಯಾನ್ ಡೂ ಲೀಗಲ್ ಪ್ರಾಪರ್ಟಿ. ಸಕ್ಷಮ ಪ್ರಾಧಿಕಾರದಿಂದ ತಗೊಂಡ್ರೆ ಮಾತ್ರ ಅದು ಲೀಗಲ್. ಈಗ ಮಾಡ್ತಾ ಇರೋದು ಇಲ್ಲೀಗಲ್. ಅವರ ಅದರಿಂದ ಪ್ರಾಧಿಕಾರದಿಂದ ಅಪ್ರೂವಲ್ ತಗೊಂಡ್ರೆ ಲೀಗಲ್ ಅದು. ಈಗಿದ್ರೆ ರಸ್ತೆ ಚರಂಡಿಗಳು ಮೊದಲು ಚೆನ್ನಾಗಿ ನಿರ್ಮಾಣ ಆಗಿರುತ್ತೆ. ಹಾಗಾಗಿ ಮತ್ತೆ ನಾವು ಮಾಡ್ಕೊಳ್ಳೋ ಅಗತ್ಯ ಇರೋದಿಲ್ಲ. ಸರ್ಕಾರ ಅದನ್ನ ಮತ್ತೆ ಸ್ವಾಧೀನ ಮಾಡ್ಕೊಳ್ಳೋ ಅಗತ್ಯನೂ ಇರೋದಿಲ್ಲ. ಇಲ್ಲಿಗಲ್ ಲೇಔಟ್ಗಳಲ್ಲಿ ಅಷ್ಟೇ ಈ ಪ್ರಶ್ನೆ ಬರೋದು. ಅಲ್ಲಿ ರಸ್ತೆ ಚರಂಡಿ ಆಗಿರೋದಿಲ್ಲ, ಬೇರೆ ಲೇಔಟ್ಗಳಿಗೆ ಹೋಗೋದಕ್ಕೆ ಆಕ್ಸೆಸ್ ಇರೋದಿಲ್ಲ. ಆಗ ಸರ್ಕಾರ ಮಾಡ್ಕೊಡ್ಬೇಕಾಗತ್ತೆ. ಅದಕ್ಕೋಸ್ಕರ ಈ ಬಿಲ್ ತರ್ತಿರೋದು ಸಭಾಪತಿಗಳು. ಆಯ್ತು.